ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಪ್ರಮುಖ ಮಾಹಿತಿಗಳು ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಶಿಕ್ಷಕ ಆಕಾಂಕ್ಷಿಗಳು ಶಿಕ್ಷಣ ಇಲಾಖೆಗೆ ಭೇಟಿ ನೀಡಿ ಮನವಿ ಕೂಡ ಕೊಟ್ಟಿದ್ದಾರೆ. ಬಿಕಾಸ್ ನಿಮಗೆ ಸಾಕಷ್ಟು ಗೊಂದಲ ಕೂಡ ಇತ್ತು. ಪರೀಕ್ಷೆ ಮಾದರಿ ಬದಲಾವಣೆ ಆಗಿರ್ಬೋದು, ವಯೋಮಿತಿ ಆಗಿರ್ಬೋದು, ಕ್ವಾಲಿಫಿಕೇಶನ್ ಸಾಕಷ್ಟು ಗೊಂದಲ ಕೂಡ ಆಗಿರ್ಬೋದು. ಅದ್ರ ಬಗ್ಗೆ ಆಕಾಂಕ್ಷಿಗಳು ಭೇಟಿ ನೀಡಿದ್ರು. ಅಲ್ಲಿ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅಫಿಷಿಯಲ್ ನೋಟಿಫಿಕೇಶನ್ ನಿಮಗೆ 15 ಡೇಸ್ 15 ದಿನಗಳ ನಂತರ ನಿಮಗೆ ಪ್ರಾಬಬಲಿ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಅಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಇತ್ತು. ವಯೋಮಿತಿದಾಗಿರ್ಬೋದು, ಬೇರೆ ರೀತಿ ಸಮಸ್ಯೆ, ಅದನ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಾಲ್ವ್ ಮಾಡ್ತಾರಂತೆ. ಮತ್ತೆ ಕ್ವಾಲಿಫಿಕೇಶನ್ ಅಲ್ಲಿ ಗೊಂದಲ ಕೂಡ ಇದೆ. ಯಾವ ಕ್ವಾಲಿಫಿಕೇಶನ್ ಏನಿರುತ್ತಾ ಅಂತ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಕೂಡ ಆಗಿದೆ. ಅದನ್ನು ಕೂಡ ಕ್ಲಾರಿಫೈ ತೆಗೆದುಕೊಂಡಿದ್ದಾರೆ. ಅಂಡ್ ಬಿಕಾಮ್ ಅವರಿಗೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಏನು ಘೋಷಣೆ ಮಾಡಿದ್ರೆ ಅದು ಕಂಪಲ್ಸರಿ ಕೂಡ ಅಂತ ಇದ್ದಾರೆ. ಪ್ಲಸ್ ಆಕಾಂಕ್ಷಿಗಳು ಹುದ್ದೆಗಳನ್ನ ಜಾಸ್ತಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ನೋಡೋಣ ಅದು ಏನು ಅಪ್ಡೇಟ್ ಬರುತ್ತೆ ಅಂತ. ಸದ್ಯಕ್ಕೆ ಪ್ರಾಬಬಲಿ ಇಷ್ಟು ನೇಮಕಾತಿ ಮಾತ್ರ ಆಗೋ ಸಾಧ್ಯತೆ ಕೂಡ ಇದೆ. ಬಿಕಾಸ್ CM ಅವರು ಕೂಡ ಹೇಳಿದ್ದಾರೆ 15,000 ನೇಮಕಾತಿ ಮಾಡ್ತೀವಿ ಅಂತ. 15,000 ನೇಮಕಾತಿಯನ್ನೇ ಇವರು ಘೋಷಣೆ ಮಾಡಿದ್ದಾರೆ. ಅಷ್ಟು ನೇಮಕಾತಿ ನಿಮಗೆ ಪ್ರಾಬಬಲಿ ಬರುವ ಸಾಧ್ಯತೆ ಕೂಡ ಇದೆ. ಯಾರೆಲ್ಲ ಆಕಾಂಕ್ಷಿಗಳು ಕೂಡ ಇದ್ದಾರೆ ಅವರಿಗೆ ಬಿಗ್ ಅಪ್ಡೇಟ್. ಪ್ರಾಬಬಲಿ 15,000 ನೇಮಕಾತಿನೇ ಆಗುತ್ತೆ. ಇನ್ನು ಬಿಕಾಮ್ ಅವರಿಗೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಪ್ಲಸ್ ವಯೋಮಿತಿದು ಸಾಕಷ್ಟು ಮೋಸ ಆಗಿದೆ. ವಯೋಮಿತಿ ಕೊಡೋದಿಲ್ಲ ಇದ್ರೆ ಆಗೋದಿಲ್ಲ. ವಯೋಮಿತಿ ಕೊಡಲೇಬೇಕಾಗುತ್ತೆ. ಅದು ಕೊಡ್ತಾರೆ ಅನ್ಕೋತೀನಿ. ಪ್ರಾಬಬಲಿ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂಡ್ ಇಷ್ಟೆಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಶಿಕ್ಷಣ ಇಲಾಖೆಗೆ ಸಾಕಷ್ಟು ಕ್ವಾಲಿಫಿಕೇಶನ್ ಅಲ್ಲಿ ಏನೆಲ್ಲ ಗೊಂದಲ ಕೂಡ ಇತ್ತು, ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಮತ್ತೆ ನಿಮ್ದು ಎಲಿಜಿಬಲ್ ಅಂಡ್ ಮಾರ್ಕ್ಸ್ ನ ಕನ್ಸಿಡರ್ ಕೂಡ ಮಾಡಬೇಡಿ ಪೇಪರ್ 3 ಅಂತ ಹೇಳಿದ್ದಾರೆ. ಬಿಕಾಸ್ ಯಾಕೆ ಅಂದ್ರೆ ಲೈಕ್ ನಿಮಗೆ ಫೈನಲ್ ಆಗಿ ನಿಮಗೆ ಕನ್ಸಿಡರ್ ಕೂಡ ಮಾಡಬೇಡಿ ಅಂತ ಹೇಳಿದ್ದಾರೆ. ಫೈನಲ್ ನಿಮಗೆ ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ. ಬಿಕಾಸ್ ಯಾಕೆ ಅಂದ್ರೆ ಅಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಆಗ್ಬೋದು. ಬಟ್ ನೀವು ಎಲಿಜಿಬಿಲಿಟಿ ಬೇಕಾದ್ರೆ ತೆಗೆದುಕೊಳ್ಳಿ, ಅಷ್ಟು ಆದ್ರೆ ಮಾತ್ರ ನಿಮ್ಮನ್ನು ಕನ್ಸಿಡರ್ ಮಾಡ್ತೀವಿ ಅಂತ. ಬಟ್ ಫೈನಲ್ ಇದರಲ್ಲಿ ಪೇಪರ್ 3 ಆಡ್ ಮಾಡ್ಬಿಡಿ ಅಂತ ಹೇಳಿದ್ದಾರೆ. ಬಿಕಾಸ್ ಯಾಕಂದ್ರೆ ಅಲ್ಲಿ ಇಂಗ್ಲಿಷ್ ಕಂಪಲ್ಸರಿ ಕೂಡ ಮಾಡಿರೋ ಕಾರಣ. ನೋಡೋಣ, ಇಷ್ಟೆಲ್ಲ ಅಪ್ಡೇಟ್ ಕೂಡ ಬಂದಿದೆ. ನೋಡೋಣ ಏನು ಬದಲಾವಣೆ ಕೂಡ ಆಗುತ್ತೆ ಅಂತ. ಒಟ್ಟಾರೆ ಇದು ಅಪ್ಡೇಟ್. ಥ್ಯಾಂಕ್ ಯು.